ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದಕ್ಕಂಥವ್ರು ಅದೇನು ಹೇಳ್ತಾರಲ್ಲ, ಆಗದೆ ಇದ್ದವರು ನೆಲ ಡೊಂಕು ಅಂದ್ರಂತೆ. ಕುಣಿಯಕ್ಕಾಗದೇ ಇರೋರು ನೆಲ ಡೊಂಕು ಅಂದ್ರಂತೆ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿ. ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ? ನಾವಾ ತಂದಿದ್ದು? ಕಾಂಗ್ರೆಸ್ ಅವರೇ ತಂದಿದ್ದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವರೇ ತಂದಂಥ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ಹೇಳಿ ಅಭಿಯಾನನೇ ಮಾಡಿದ್ರು. ವೋಟ್ ಚೋರಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಹೆಂಗೆ ಬಂತು? ಇವ್ರು ಚೋರಿ ಮಾಡಿರೋದ್ರಿಂದನೇ ತಾನೇ ಆಗಿರೋದು. ಕೋಲಾರದ ಮಾಲೂರಲ್ಲಿ ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ ಇವ್ರಿಗೆ. ವೋಟ್ ಚೋರಿ ಮಾಡಿರೋದಕ್ಕೆ ಕೋಲಾರದಲ್ಲಿ ಇವ್ರು ಚೀಮಾರಿ ಹಾಕಿದ್ದಾರೆ. ಅಲ್ಲಿ ಗೆದ್ದಿರೋಂಥ ಕಾಂಗ್ರೆಸ್ ಶಾಸಕ ವೋಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ರೀಕೌಂಟಿಂಗ್ ಮಾಡಿದ್ದಾರೆ. ಇದೆಲ್ಲ ಯಾರ್ದು? ಕಾಂಗ್ರೆಸ್ ಅವ್ರಿಗೆ ಒಂಥರ ಭ್ರಮ ನಿರಸನ ಆಗಿದೆ. ಎಲ್ಲ ಕಡೆ ಸೋಲು 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 ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಹೇಳ್ಬಿಡೋದು, ವೋಟ್ ಚೋರಿ ಆಗಿದೆ ಅದಕ್ಕೋಸ್ಕರ ಸೋತ್ರಿ ಅಂತ. ಈ ಪರಿಪಾಠ ಕಾಂಗ್ರೆಸ್ಸನ್ನ ಚಾಳಿ ಔಟಿದೆ. ಅದು ಆ ಚಾಳಿ ಮನಮಂದಿಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ. ಫಸ್ಟ್ ಕ್ಲಾಸ್ ಫಂಡಿಂಗ್ ಹೋಗಿದೆ, ಒಳ್ಳೆ ಫಂಡು, ಒಳ್ಳೆ ಅಮೌಂಟ್ ಹೋಗಿದೆ. ಖುಷಿಯಾಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ. ಪೂರ್ತಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಅಷ್ಟು ಫಂಡು ಹೋಗಿದೆ. ಅದ್ರ ಜೊತೆಗೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದಾರೆ. ಅದ್ರದ್ದು ಬೇರೆ ಇನ್ನೂ ಫಂಡು ಬಾಕಿ ಇದೆ ಕೊಡೋಕ್ಕೆ ಡೆಲ್ಲಿಗೆ. ಈಗಾಗಲೇ ಕರ್ನಾಟಕದಲ್ಲಿ 60% ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ಗಳೇ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುಡ್ಡು ಹೊಡೆಯೋದು ಗ್ಯಾರಂಟಿ, ತೊಗೊಂಡೋಗಿ ಕೊಡ್ತಾ ಇರೋದು ಗ್ಯಾರಂಟಿ. ಇದು ಸರ್ಕಾರ ಇವಾಗ 5 ಗ್ಯಾರಂಟಿ ಮಾಡಿದೆಯಲ್ಲ, ಈ ದುಡ್ಡು ಹೊಡೆಯೋದು 6ನೇ ಗ್ಯಾರಂಟಿ, ತೊಗೊಂಡೋಗಿ ಕೊಡೋದು 6ನೇ ಗ್ಯಾರಂಟಿ. ಇವತ್ತು ಏಕಾಏಕಿ ಅದೇನೋ ಹೇಳ್ತಾರಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋನು. ಈಗ ಸಾಲ ಮಾಡಿನೂ ತುಪ್ಪ ತಿನ್ನೋಕ್ಕಾಗಲ್ಲ, ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಏಕಾಏಕಿ 60 ರೂಪಾಯಿ, 90 ರೂಪಾಯಿ, ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೊಂದು ಬಿಟ್ಟಿದ್ರು, ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಮಜ್ಜಿಗೆ ಆಯಿತು, ಮೊಸರಾಯಿತು, ತುಪ್ಪ ಮಿಸ್ ಆಗೋಗ್ಬಿಟ್ಟಿತ್ತು. ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ. ಇಂಥ ಬರಗೆಟ್ ಸರ್ಕಾರ, ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಪಾಪಿಗಳು. ಇದುವರೆಗೂ 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಸುಮಾರು 25 ಐಟಮ್ಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಏನು ಬಿಟ್ಟಿದ್ದಾರೆ? ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ತೆರಿಗೆಗಳ ಹೊರೆ. ಕಳೆದ ತಿಂಗಳಷ್ಟೇ ಹಾಲ ಮೇಲೆ ಕಡಿಮೆ ಮಾಡಿ ಬೇರೆ ಬೇರೆ ಏನೋ ಗೋವಾ ಎಲ್ಲದ್ರ ಮೇಲೆ ಹೇಳಿದ್ರು. ನಾವೇನೋ ಭಾಳ ಏನೋ ಆಶ್ಚರ್ಯ ಇದೆಯಪ್ಪ ಇದು ಅಂದ್ಕೊಂಡ್ವಿ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿ ಅಂತ. ಈ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಹೋಲ್ತದೆ. ಇವತ್ತು ತುಪ್ಪ ಮೊನ್ನೆ ಕಡಿಮೆ ಮಾಡಿದ್ವಿ, 3 ರೂಪಾಯಿ 4 ರೂಪಾಯಿ ಅಂದರೆ ನಮ್ಗೆ ಆಶ್ಚರ್ಯ ಆಯಿತು. ಇವಾಗ ಎಷ್ಟು ಹೆಚ್ಚಿರೋದು? 90 ರೂಪಾಯಿ. ಅಂದರೆ ಇದು ಪಿಚಾಸಿಗೆ ಈ ಸರ್ಕಾರಕ್ಕೆ ಎಷ್ಟು ಸರಿ ಹೊಂದುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಅಂಥ ಪರಿಸ್ಥಿತಿ ಈ ಸರ್ಕಾರದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಬೆಲೆಗಳನ್ನು ಇಳಿಸ್ತಾ ಇದೆ, GST ಎಲ್ಲ ಕಡಿಮೆ ಮಾಡಿ ಬೆಲೆಗಳನ್ನು ಇಳಿಸ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಸ್ತಾ ಇದೆ. ಅಂದರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ, ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನು ಹಣ ಬರ್ತೈತೆ ಅದರಲ್ಲಿ, ಅದನ್ನು ಲೂಟಿ ಹೊಡೆಯೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್. ಅದರಿಂದ ಜನನೂ ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗಬೇಕು, ಎಷ್ಟು ಬೇಗ ತೊಲಗ್ತೈತೋ ಅಷ್ಟು ಒಳ್ಳೆಯದು ಅಂತ ಜನನೂ ತೀರ್ಮಾನಕ್ಕೆ ಬಂದ್ಬಿಟ್ಟಂಗಿದ್ದಾರೆ ಅನಿಸುತ್ತೆ. ಅದರಿಂದ ನಾವು ಈ ಹೋರಾಟವನ್ನು ಈಗಾಗಲೇ ಕೈಗೆ ತೆಗೆದುಕೊಂಡಿದ್ದೀರಿ. ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ರೈತರ ಹೋರಾಟಗಳನ್ನು ಪಾಲ್ಗೊಂಡು ನಾವಿಬ್ಬರು ಬರ್ತಾ ಇದ್ದೀರಿ. ಒಟ್ಟಲ್ಲಿ ಈ ಸರ್ಕಾರ 2.5 ವರ್ಷದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸಿದಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬರ್ತದೆ. ಓಕೆ, ಇವಾಗ ಹೇಳಿಲ್ಲ ನವೆಂಬರ್ ನೋಡಿ. ನಾವು BJP, ನಾನಂತೂ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ನವೆಂಬರ್ ಕ್ರಾಂತಿ. ಅದಕ್ಕೆ ಅವ್ರು ಚುಡಾಯಿಸ್ತಾ ಇದ್ರು. ಈಗ ಪಕ್ಕ ಆಗಿದೆ, ನವೆಂಬರ್ ಕ್ರಾಂತಿ ಆಗೋದು ಪಕ್ಕ.
ಸಿದ್ದರಾಮಯ್ಯ ಮನೆಗೆ ಹೋಗೋದು ಪಕ್ಕ. ಕಾಂಗ್ರೆಸ್ ಅವರು ಯಾರಾಗ್ತಾರೆ ನಮಗಂತೂ ಗೊತ್ತಿಲ್ಲ, ಅವ್ರ ಪಾರ್ಟಿ ಇಂಟರ್ನಲ್ ಮ್ಯಾಟ್ರ್ ಅದು, ನಾವೇನು ಇದು ಮಾಡಲ್ಲ. ಆದರೆ ಕಳೆದ 2 ವರ್ಷದಲ್ಲಿ ಬರೀ ಸಿದ್ದರಾಮಯ್ಯ ಇಳಿತಾರೆ ಎಕ್ತಾರೆ ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಗುಂಡಿ ಬಿದ್ದು ಹಾಳಾಗ್ತಾ ಇದೆ. ಈ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ. ಇಲ್ಲಿ ರೈತರ ಆತ್ಮಹತ್ಯೆ ಆಗ್ತಾ ಇದೆ. ನವೆಂಬರಲ್ಲಿ ಕ್ರಾಂತಿ ಆಗೋದು ಪಕ್ಕ, ಕಾಂಗ್ರೆಸ್ ಅಲ್ಲಿ ವಾಂತಿ ಆಗೋದು ಪಕ್ಕ. ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದಕ್ಕಂಥವ್ರು ಅದೇನು ಹೇಳ್ತಾರಲ್ಲ, ಆಗದೆ ಇದ್ದವರು ನೆಲ ಡೊಂಕು ಅಂದ್ರಂತೆ. ಕುಣಿಯಕ್ಕಾಗದೇ ಇರೋರು ನೆಲ ಡೊಂಕು ಅಂದ್ರಂತೆ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿ. ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ? ನಾವಾ ತಂದಿದ್ದು, ಕಾಂಗ್ರೆಸ್ ಅವರೇ ತಂದಿದ್ದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವರೇ ತಂದಂಥ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ಹೇಳಿ ಅಭಿಯಾನನೇ ಮಾಡಿದ್ರು. ವೋಟ್ ಚೋರಿ ಆಗಿದರೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಹೆಂಗೆ ಬಂತು? ಇವ್ರು ಚೋರಿ ಮಾಡಿರೋದ್ರಿಂದನೇ ತಾನೇ ಆಗಿರೋದು. ಕೋಲಾರದ ಮಾಲೂರಲ್ಲಿ ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ ಇವ್ರಿಗೆ. ವೋಟ್ ಚೋರಿ ಮಾಡಿರೋದಕ್ಕೆ ಕೋಲಾರದಲ್ಲಿ ಇವ್ರು ಚೀಮಾರಿ ಹಾಕಿದ್ದಾರೆ. ಅಲ್ಲಿ ಗೆದ್ದಿರೋಂಥ ಕಾಂಗ್ರೆಸ್ ಶಾಸಕ ವೋಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ರೀಕೌಂಟಿಂಗ್ ಮಾಡಿದ್ದಾರೆ. ಇದೆಲ್ಲ ಯಾರ್ದು? ಕಾಂಗ್ರೆಸ್ ಅವ್ರಿಗೆ ಒಂಥರ ಭ್ರಮನಿರಸನ ಆಗಿದೆ. ಎಲ್ಲ ಕಡೆ ಸೋಲು ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಹೇಳ್ಬಿಡೋದು ವೋಟ್ ಚೋರಿ ಆಗಿದೆ, ಅದಕ್ಕೋಸ್ಕರ ಸೋತ್ರಿ ಅಂತ. ಈ ಪರಿಪಾಠ ಕಾಂಗ್ರೆಸ್ಸನ್ನ ಚಾಳಿ ಔಟಿದೆ. ಅದು ಆ ಚಾಳಿ ಮನಮಂದಿಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ. ಫಸ್ಟ್ ಕ್ಲಾಸ್ ಫಂಡಿಂಗ್ ಹೋಗಿದೆ, ಒಳ್ಳೆ ಫಂಡು, ಒಳ್ಳೆ ಅಮೌಂಟ್ ಹೋಗಿದೆ. ಖುಷಿಯಾಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ. ಪೂರ್ತಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಅಷ್ಟು ಫಂಡು ಹೋಗಿದೆ. ಅದ್ರ ಜೊತೆಗೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದಾರೆ, ಅದ್ರದ್ದು ಬೇರೆ ಇನ್ನೂ ಫಂಡು ಬಾಕಿ ಇದೆ ಕೊಡೋಕ್ಕೆ ಡೆಲ್ಲಿಗೆ. ಈಗಾಗಲೇ ಕರ್ನಾಟಕದಲ್ಲಿ 60% ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ಗಳೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುಡ್ಡು ಹೊಡೆಯೋದು ಗ್ಯಾರಂಟಿ, ತೊಗೊಂಡೋಗಿ ಕೊಡ್ತಾ ಇರೋದು ಗ್ಯಾರಂಟಿ. ಇದು ಸರ್ಕಾರ ಇವಾಗ 5 ಗ್ಯಾರಂಟಿ ಮಾಡಿದೆಯಲ್ಲ, ಈ ದುಡ್ಡು ಹೊಡೆಯೋದು 6ನೇ ಗ್ಯಾರಂಟಿ, ತೊಗೊಂಡೋಗಿ ಕೊಡೋದು 6ನೇ ಗ್ಯಾರಂಟಿ. ಇವತ್ತು ಏಕಾಏಕಿ ಅದೇನೋ ಹೇಳ್ತಾರಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋನು. ಈಗ ಸಾಲ ಮಾಡಿನೂ ತುಪ್ಪ ತಿನ್ನೋಕ್ಕಾಗಲ್ಲ, ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಏಕಾಏಕಿ 60 ರೂಪಾಯಿ, 90 ರೂಪಾಯಿ, ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೊಂದು ಬಿಟ್ಟಿದ್ರು. ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಮಜ್ಜಿಗೆ ಆಯಿತು, ಮೊಸರು ಆಯಿತು, ತುಪ್ಪ ಮಿಸ್ ಆಗೋಗ್ಬಿಟ್ಟಿತ್ತು. ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ. ಇಂಥ ಬರಗೆಟ್ ಸರ್ಕಾರ, ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಪಾಪಿಗಳು. ಇದುವರೆಗೂ 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಸುಮಾರು 25 ಐಟಮ್ಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಏನು ಬಿಟ್ಟಿದ್ದಾರೆ? ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ತೆರಿಗೆಗಳ ಹೊರೆ. ಕಳೆದ ತಿಂಗಳಷ್ಟೇ ಹಾಲ ಮೇಲೆ ಕಡಿಮೆ ಮಾಡಿ ಬೇರೆ ಏನೋ ಗೋವಾ ಎಲ್ಲದ್ರ ಮೇಲೆ ಹೇಳಿದ್ರು. ನಾವೇನೋ ಭಾಳ ಏನೋ ಆಶ್ಚರ್ಯ ಇದೆಯಪ್ಪ ಇದು ಅಂದ್ಕೊಂಡ್ವಿ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿ ಅಂತ. ಈ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಹೋಲ್ತದೆ. ಇವತ್ತು ತುಪ್ಪ ಮೊನ್ನೆ ಕಡಿಮೆ ಮಾಡಿದ್ವಿ, 3 ರೂಪಾಯಿ 4 ರೂಪಾಯಿ ಅಂದರೆ ನಮ್ಗೆ ಆಶ್ಚರ್ಯ ಆಯಿತು. ಇವಾಗ ಎಷ್ಟು ಹೆಚ್ಚಿರೋದು? 90 ರೂಪಾಯಿ. ಅಂದರೆ ಇದು ಪಿಚಾಸಿಗೆ ಈ ಸರ್ಕಾರಕ್ಕೆ ಎಷ್ಟು ಸರಿ ಹೊಂದುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ. ಅಂಥ ಪರಿಸ್ಥಿತಿ ಈ ಸರ್ಕಾರದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಬೆಲೆಗಳನ್ನು ಇಳಿಸ್ತಾ ಇದೆ, GST ಎಲ್ಲ ಕಡಿಮೆ ಮಾಡಿ ಬೆಲೆಗಳನ್ನು ಇಳಿಸ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಸ್ತಾ ಇದೆ. ಅಂದರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನು ಹಣ ಬರ್ತೈತೆ ಅದರಲ್ಲಿ ಅದನ್ನು ಲೂಟಿ ಹೊಡೆಯೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್. ಅದರಿಂದ ಜನನೂ ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗಬೇಕು, ಎಷ್ಟು ಬೇಗ ತೊಲಗ್ತೈತೋ ಅಷ್ಟು ಒಳ್ಳೆಯದು ಅಂತ ಜನನೂ ತೀರ್ಮಾನಕ್ಕೆ ಬಂದ್ಬಿಟ್ಟಂಗಿದ್ದಾರೆ ಅನಿಸುತ್ತೆ. ಅದರಿಂದ
ನಾವು ಈ ಹೋರಾಟವನ್ನು ಈಗಾಗಲೇ ಕೈ ತೆಗೆದುಕೊಂಡಿದ್ದೀರಿ. ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ರೈತರ ಹೋರಾಟಗಳನ್ನು ಪಾಲ್ಗೊಂಡು ನಾವಿಬ್ಬರು ಬರ್ತಾ ಇದ್ದೀರಿ. ಒಟ್ಟಲ್ಲಿ ಈ ಸರ್ಕಾರ 2.5 ವರ್ಷದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸಿದಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬರ್ತದೆ. ಓಕೆ, ಸರ್, ನವೆಂಬರ್ ಶುರುವಾಗಿದೆ, ಇವಾಗ ಹೇಳಿಲ್ಲ. ಚರ್ಚೆ ಆಗ್ತಾ ಇತ್ತು. ನವೆಂಬರ್ ನೋಡಿ, ನಾವು BJP ನಾನಂತೂ ಒಂದು ವರ್ಷದಿಂದ ಹೇಳ್ತಾ ಇದ್ದೆ ನವೆಂಬರ್ ಕ್ರಾಂತಿ. ಅದಕ್ಕೆ ಅವ್ರು ಚುಡಾಯಿಸ್ತಾ ಇದ್ರು. ಈಗ ಪಕ್ಕ ಆಗಿದೆ, ನವೆಂಬರ್ ಕ್ರಾಂತಿ ಆಗೋದು ಪಕ್ಕ. ಸಿದ್ದರಾಮಯ್ಯ ಮನೆಗೆ ಹೋಗೋದು ಪಕ್ಕ. ಕಾಂಗ್ರೆಸ್ ಅವರು ಯಾರಾಗ್ತಾರೆ ನಮಗಂತೂ ಗೊತ್ತಿಲ್ಲ. ಅವ್ರ ಪಾರ್ಟಿ ಇಂಟರ್ನಲ್ ಮ್ಯಾಟ್ರ್ ಅದು, ನಾವೇನು ಇದು ಮಾಡಲ್ಲ. ಆದರೆ ಕಳೆದ 2 ವರ್ಷದಲ್ಲಿ ಬರೀ ಸಿದ್ದರಾಮಯ್ಯ ಇಳಿತಾರೆ ಎಕ್ತಾರೆ ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಗುಂಡಿ ಬಿದ್ದು ಹಾಳಾಗ್ತಾ ಇದೆ. ಈ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ. ಇಲ್ಲಿ ರೈತರ ಆತ್ಮಹತ್ಯೆ ಆಗ್ತಾ ಇದೆ. ನವೆಂಬರಲ್ಲಿ ಕ್ರಾಂತಿ ಆಗೋದು ಪಕ್ಕ, ಕಾಂಗ್ರೆಸ್ಸಲ್ಲಿ ವಾಂತಿ ಆಗೋದು ಪಕ್ಕ.